ಗಂಗಾ ಮತಸ್ಥರ ಸಂಘದ ಹಿಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಮಾಡಲಾಗಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಗುಂಡು ಹೈನಾಪುರ ಮಾತನಾಡಿದ್ದು, ಭಾರೀ ಪ್ರಯತ್ನದ ಫಲವಾಗಿ ಸರ್ಕಾರದಿಂದ 1 ಕೋಟಿಯಿಂದ ಅನುದಾನ ತರಲಾಗಿತ್ತು. ಬಳಿಕ ಜಿಶಂಕರ್ ಎನ್ನುವರು ಸಂಘಕ್ಕೆ 2.5 ಕೋಟಿಯನ್ನ ಕೊಟ್ಟಿದ್ರು. ದೇವಸ್ಥಾನ ನಿರ್ಮಿಸುವ ನೆಪದಲ್ಲಿ ಸಂಘದ ದುಡ್ಡು, ಮಳಿಗೆ ದುಡ್ಡು ಸೇರಿ 6 ಕೋಟಿ ಸಂಗ್ರಹವಾಗಿತ್ತು. ಇದರಲ್ಲಿ 2-3 ಕೋಟಿಯಷ್ಟು ಖರ್ಚು ಮಾಡಿ ಕಳಪೆ ಕಳಪೆ ಕೆಲಸಗಳನ್ನ ಮಾಡಿಸಿದ್ದಾರೆ. ಸರಿಯಾದ ಲೆಕ್ಕವನ್ನ ಕೊಟ್ಟಿಲ್ಲ. ಸರ್ಕಾರದ ಮಟ್ಟದ ತನಿಖೆಯಲ್ಲೂ ಕೂಡ 2 ಕೋಟಿ 40 ಲಕ್ಷ ಅವ್ಯವಹಾರ ಮಾಡಿರುವುದು ಸಾಬೀತಾಗಿದೆ. 2018ರಿಂದ 2025ರ ಅವಧಿಯಲ್ಲಿ ಗಂಗಾ ಮತಸ್ಥರ ಈ ಒಂದು ಸಂಘದ ಹಣ ದುರ್ಬಳಕೆ ಆಗ್ತಾ ಇದೆ. ತಕ್ಷಣವೇ ಸಹಕಾರ ಸಂಘಗಳ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ದುರ್ಬಳಕೆ ಮಾಡಿಕೊಂಡಿರುವಂತಹ ಹಣವನ್ನ ವಾಪಸ್ ಕೊಡಬೇಕು. ಆರೋಪ ಹೊತ್ತಿರುವಂತಹ 19 ಜನರನ್ನ ಈ ಬಾರಿ ಸಂಘದ ಚುನಾವಣೆಯಿಂದ ಹೊರಗಿಡಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನ ಮಾಡುವುದಾಗಿ ಗುಂಡು ಹೈನಾಪುರ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಮಾಜಕ್ಕೋಸ್ಕರ ST ಫೈಲ್ಗೆ ಮತ್ತು ಸಮಾಜಕ್ಕೋಸ್ಕರ ನಾನು ರಿಟೈರ್ ಆದಮೇಲೆ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. 2008ರಿಂದ ಈ ಹೋದ ಸಾರಿ 2018ರಲ್ಲಿ ರಾಜ್ಯ ಗಂಗಾ ಮತ ಸಂಘದ ಚುನಾವಣೆ ಆದಾಗ ಮೌಲಾಲಿ ಅವರ ತಂಡವನ್ನು ನಾವು ಎಲ್ಲ ಸೇರಿ ಒಂದು ಆಸೆ ಇಟ್ಕೊಂಡು ತಂದಿದ್ವಿ. ಆದರೆ ಆಸೆಗೆ ಅವರು 4-5 ತಿಂಗಳಿಗೆ ಮುನ್ನಾಕಿದರು. 1 ಕೋಟಿ ರೂಪಾಯಿನ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವೆಲ್ಲ ತಂದು ಜಮಾ ಮಾಡಿದ ದಿವಸದಿಂದ ಅವರ ಒಂದು ವರ್ತನೆ ಚೇಂಜ್ ಆಗಿ ಅಲ್ಲಿಂದ ಮತ್ತೆ ಜಿಶಂಕರ್ ಅವರು 2.5 ಕೋಟಿ ತಂದು ಕೊಟ್ಟರು. ಮತ್ತು ಅಲ್ಲಿಂದ ದೇವಸ್ಥಾನ ಕಟ್ಟಿಸ್ತೀನಿ ಅಂತೇಳಿ, ನನ್ನ ಸ್ವಂತ ದುಡ್ಡಿಂದ ದೇವಸ್ಥಾನ ಕಟ್ಟಿಸ್ತೀನಿ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವೆಲ್ಲ ಹೋಗಿ ಭಾಷಣ ಮಾಡಿ ಬಂದಿದ್ವಿ. ಆದರೆ ಅವರು ಸ್ವಂತ ದುಡ್ಡಿನಲ್ಲೇ ಪ್ರಚಾರ ಮಾಡದೆ ಸರ್ಕಾರದ ದುಡ್ಡು, ಸಂಘದ ದುಡ್ಡು, ಮಳಿಗೆಗಳ ದುಡ್ಡು, ದಾನಿಗಳ ದುಡ್ಡು ಇವೆಲ್ಲ 6 ಕೋಟಿಗೂ ಹೆಚ್ಚಿಗೆ ಕಲೆಕ್ಷನ್ ಮಾಡಿ 2-3 ಕೋಟಿ ರೂಪಾಯಿ ಕೆಲಸಗಳನ್ನು ಮೌಲಾಲಿ ಅವರು ಮತ್ತು ಮಣ್ಣೂರು ನಾಗರಾಜ್ ಅವರು ಮತ್ತು ಕೆಲಸದವರು ಕೆಲಸ ಮಾಡಿ ಅದಕ್ಕೆ ಸರಿಯಾದ ಲೆಕ್ಕಪತ್ರ ಇಡದಂಗೆ ಅದನ್ನು ಸರ್ಕಾರದಿಂದ ತನಿಖೆಗೊಳಪಟ್ಟು ಅವರು 2 ಕೋಟಿಗೆ 40 ಲಕ್ಷ ಅವ್ಯವಹಾರ ಮಾಡಿದ್ದಾರೆ. ಬಯಲಾಗಳನ್ನು ಮಾಡಿಸಿಲ್ಲ, ಸರಿಯಾಗಿ ಕಾನೂನು ಮಾಡಿಲ್ಲ, ಕ್ಯಾಶ್ ಬುಕ್ ಎಲ್ಲ ಅವರೇ, ಕ್ಯಾಶನ್ನೆಲ್ಲ ಚೆಕ್ಗಳಿಗೆ ಅವರೇ ಸೈನ್ ಮಾಡಿದ್ದಾರೆ ಅಂತ ಬಹಳ 11 ಆರೋಪಗಳು ದೃಢಪಟ್ಟಿದ್ದಾವೆ. ಅದನ್ನು ವಸೂಲಿ ಮಾಡಬೇಕು ಅಂತೇಳಿ ವಿಚಾರಣಾಧಿಕಾರಿ ಬರೆದಿದ್ದಾರೆ. ಅದನ್ನು ಎಂಡಾರ್ಸ್ ಮಾಡಿ ಆಡಳಿತಾಧಿಕಾರಿ ಅದನ್ನು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಅದು ನಡೀತಾ ಇದೆ. ಆಡಳಿತಾಧಿಕಾರಿ ಬಂದ ಮೇಲೆ ಕೂಡ ಇವರು ಇನ್ನೂ ಸರಿಯಾಗಿ ಸದಸ್ಯರ ಪಟ್ಟಿ ಕೊಡದೆ ಅದನ್ನು ಎಲ್ಲ ಭಾಳ ವ್ಯತ್ಯಾಸಗಳನ್ನು ಮಾಡಿ ಬೇಕಾದವರನ್ನೆಲ್ಲ ಸೇರಿಸಿ ಬೇಡವಾದವ್ರನ್ನೆಲ್ಲ ತೆಗೆದು ಈಗ ಮತ್ತೆ ಅವರ ಒಂದು ಕುತಂತ್ರದಿಂದ ನಾವು ಅವನ್ನ ಇನ್ನೂ ಮುಗಿದ ಮೇಲೆ ಚುನಾವಣೆ ಮಾಡಬೇಕು ಅಂತೇಳಿ ಸಹಕಾರ ಇಲಾಖೆಗಳನ್ನು ಒಪ್ಪಿಸಿದ್ವಿ. ಅಲ್ಲಿ ಅಲ್ಲಿ ಕೂಡ ಮತ್ತು ಅವರು ಕೈಚಳಕ ಮಾಡಿಬಿಟ್ಟು ಬೇಕಾದ ಒಂದು ಚುನಾವಣೆ ಅಧಿಕಾರಿಗಳನ್ನ ಹಾಕಿಸ್ಕೊಂಡು ಈಗ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಮಾಡಿಸಿದ್ದಾರೆ. ಇವೆಲ್ಲ ನೋಡಿದರೆ ನಮ್ಮ ಸಮಾಜಕ್ಕೆ ಮತ್ತು ಬಹಳ ಬಲವಾದ ಪೆಟ್ಟು ಬಡ್ತ ಸಂಭವ ಇರೋದರಿಂದ ನಾವು ಪತ್ರಿಕಾಗೋಷ್ಠಿ ಮಾಡಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಕಸ್ಮಾತ್ ನಡೆಯೋದಾದರೆ ಅವ್ರನ್ನ ಅಮಾನತ್ನಲ್ಲಿ ಇಡಬೇಕು, ಅವ್ರ ದುಡ್ಡನ್ನು ವಸೂಲು ಮಾಡಬೇಕು. ಒಂದು ಅಕಸ್ಮಾತ್ ಅವರಿಗೆ ಆ ಟೀಮ್ನವರಿಗೆ ಅವರಿಗೆಲ್ಲ ನಮ್ಮ ಸಮಾಜದ ಎಲ್ಲವರು ಮತ್ತು ಸರ್ಕಾರ ಮತ್ತು ನೀವೆಲ್ಲ ಅವರಿಗೆಲ್ಲ ದೂರ ಇಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ನಮ್ಮ ಒಂದು ಟೀಮ್ಗಳಿಂದ ಅದಕ್ಕೆ ಯಾವ ರೀತಿ ಒಂದು ಕಾನೂನು ಹೋರಾಟ ಆಗಿರ್ಬೋದು ಮತ್ತು ಸಹಕಾರ ಸಂಘ ಇಲಾಖೆಯಲ್ಲಿ ಹೋರಾಟ ಆಗಿರ್ಬೋದು ಅವನು ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ. ನಾವು ಮತ್ತೆ ನಮ್ಮ ಸಮಾಜವನ್ನು ಇಂದು ಅಧೋಗತಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಸಂದೇಶ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿ ಮತ್ತು ನಮ್ಮ ಜನರಿಗೆ ಒಂದು ಕರೆ ಕೊಡ್ತಾ ಇದ್ದೀವಿ. ಸಮಾಜಕ್ಕೋಸ್ಕರ ST ಫೈಲ್ಗೆ ಮತ್ತು ಸಮಾಜಕ್ಕೋಸ್ಕರ ನಾನು ರಿಟೈರ್ ಆದಮೇಲೆ ಭಾಳ ವರ್ಷಗಳಿಂದ ಇವಾಗ ನಮ್ಮ ಧೋರಣೆ ಒಟ್ಟಿನಲ್ಲಿ ನಮ್ಮ ರಾಜ್ಯ ಗಂಗಾ ಮತ ಸಂಘದಲ್ಲಿ ಆದ ಅವ್ಯವಹಾರದ ದುಡ್ಡನ್ನು ಕಟ್ಟಬೇಕು. 2 ಕೋಟಿ 44 ಲಕ್ಷ ದುಡ್ಡನ್ನು ಅವರಿಂದ ಜಮಾ ಮಾಡ್ಕೋಬೇಕು ಸಂಘಕ್ಕೆ. ಒಂದು ಅದಾದ ಮೇಲೆ ಇವಾಗೇನು ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ, ನಾವು ಸರ್ಕಾರದಿಂದ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಕೊಟ್ಟು ಅವ್ರ ಕಡೆಯಿಂದನೂ ಸಂಘಕ್ಕೆ ನಾವು ನಿರ್ದೇಶನ ಕೊಟ್ಟರೂ ಕೂಡ ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಅವ್ರ ಪತ್ರಕ್ಕೂ ಲೆಕ್ಕಿಸದೆ ಇವಾಗೇನು ಎಲೆಕ್ಷನ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.